ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು HSTR ಪರೀಕ್ಷೆಗೆ ಅಗತ್ಯವಿರುವಂತಹ ಲಿಟರರಿ ಫಾರ್ಮ್ ಬ್ಯಾಲಡನ್ನು ಕುರಿತು ಚರ್ಚೆ ಮಾಡಲಿದ್ದೇನೆ. ಬ್ಯಾಲಡ್ ಅಂದರೆ ಕನ್ನಡದಲ್ಲಿ ನಾವು ಯಾವುದನ್ನು ಕಥನ ಕವನ ಅಂತ ಹೇಳ್ತೀವಲ್ಲ, ಅಥವಾ ಜನಪದ ದಲ್ಲಿ ನಾವು ಲಾವಣಿ ಪದಗಳಂತ ಕರಿತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಬ್ಯಾಲಡ್ ಅಂತ ಹೇಳ್ತಾರೆ. ಬ್ಯಾಲಡ್ ಈಸ್ ಅ ಫಾರ್ಮ್ ಆಫ್ ನರೇಟಿವ್ ಪೊಯೆಟ್ರಿ ದಟ್ ಟೆಲ್ಸ್ ಅ ಸ್ಟೋರಿ. ಕಥೆಯನ್ನು ಹೇಳುವಂತಹ ಒಂದು ನರೇಟಿವ್ ಪೊಯೆಟ್ರಿಯನ್ನು, ಕಥನ ಕವನವನ್ನು ನಾವು ಬ್ಯಾಲಡ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ. ಇಟ್ಸ್ ಆಫನ್ ಸೆಟ್ ಟು ಮ್ಯೂಸಿಕ್. ಇದು ಸಂಗೀತದೊಂದಿಗೆ ಹಾಡಬಹುದಾದ, ಸಂಗೀತದೊಂದಿಗೆ ಸಂಯೋಜನೆ ಮಾಡಬಹುದಾದ ಕವನಗಳಾಗಿರ್ತವೆ. ವೈಲ್ ಇಟ್ ಕ್ಯಾನ್ ಕನ್ವೆ ಎಮೋಷನ್ಸ್ ಲೈಕ್ ಅದರ್ ಲಿರಿಕಲ್ ಫಾರ್ಮ್ಸ್, ಇಟ್ ಡಿಫರ್ಸ್ ಇನ್ ದಟ್ ಇಟ್ ಟಿಪಿಕಲಿ ಫಾಲೋಸ್ ಅ ನರೇಟಿವ್ ಸ್ಟ್ರಕ್ಚರ್. ಇದು ಸಹಿತ ಇತರ ಕವನಗಳಂತೆ ಈ ಫೀಲಿಂಗ್ಸನ್ನು, ಎಮೋಷನ್ಸನ್ನು ಕನ್ವೆ ಮಾಡುತ್ತೆ. ಆದರೆ ಇದಕ್ಕೆ ತನ್ನದೇ ಆಗಿರ್ತಕ್ಕಂಥ ನರೇಟಿವ್ ಸ್ಟ್ರಕ್ಚರ್ ಇರೋದರಿಂದ ಇದು ಅವುಗಳಿಗಿಂತ ಭಿನ್ನವಾಗಿರುತ್ತೆ ಅಂತ. ಅಂದರೆ ಎಲ್ಲ ಕವನಗಳಂತೆ ಇದು ಸಹಿತ ಭಾವನೆಗಳನ್ನು ಅಭಿವ್ಯಕ್ತಪಡಿಸೋದಕ್ಕಾಗಿ ಇರುವಂಥ ಒಂದು ಕವನ, ಆದರೆ ಇದರ ರಚನೆ ಮಾತ್ರ ವಿಭಿನ್ನವಾಗಿರುತ್ತೆ ಅಂತ. ಯಾಕಂದರೆ ಇದು ಯಾವಾಗಲೂ ಒಂದು ಕಥೆಯನ್ನು, ಘಟನೆಯನ್ನು ಕುರಿತಾಗಿರುತ್ತೆ. ಸಹಜವಾಗಿ ಈ ಬ್ಯಾಲಡ್ಗಳು ಲವ್ವನ್ನು, ಟ್ರಾಜಿಡಿಯನ್ನು, ಅಡ್ವೆಂಚರನ್ನು ಅಥವಾ ಕೆಲವು ಫೋಕ್ಲೋರ್ ಸ್ಟೋರಿಗಳನ್ನು ಹೇಳ್ತವೆ. ಪ್ರೀತಿಯನ್ನು ಕುರಿತಾದ ಅಥವಾ ದುರಂತವನ್ನು ಕುರಿತಾದ, ಸಾಹಸವನ್ನು ಕುರಿತಾದ ಅಥವಾ ಜನಪದ ಕಥೆಗಳನ್ನು ಇವುಗಳು ಹೇಳ್ತಾ ಹೋಗ್ತವೆ. ಕನ್ನಡದಲ್ಲಿ ನಾವು ಸ್ವಾತಂತ್ರ್ಯ ಹೋರಾಟಗಾರನ ಕುರಿತಾದ ಸಂಗೊಳ್ಳಿ ರಾಯಣ್ಣ, ರಾಣಿ ಚೆನ್ನಮ್ಮನವರನ್ನು ಕುರಿತಾದ, ಅಥವಾ ಈ ಭಾಗೀರಥಿ ಕಥೆ ಅಥವಾ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಕುರಿತಾದ ಕೆಲವು ಲಾವಣಿ ಪದಗಳು ಉತ್ತರ ಭಾರತದಲ್ಲಿ ಪ್ರಚಲಿತದಲ್ಲಿವೆ. ಅವುಗಳನ್ನು ನಾವು ಬ್ಯಾಲಡ್ ಅಂತ ಕರಿಬೋದು. ಅಂದರೆ ಘಟನೆಯ ಆಧಾರಿತವಾಗಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಒಂದು ಕಲ್ಪಿತ ಕಥೆಯನ್ನು ಹೇಳುವಂತಹ ಕವನಗಳಾಗಿದ್ದರೆ ಅವನ್ನು ನಾವು ಕಥನ ಕವನ, ಬ್ಯಾಲಡ್ ಅಂತ ಹೇಳ್ತೀವಿ. ದ ಬ್ಯಾಲಡ್ ಹ್ಯಾಸ್ ಇಟ್ಸ್ ರೂಟ್ಸ್ ಇನ್ ಟ್ರೆಡಿಷನ್, ಓರಲ್ ಟ್ರೆಡಿಷನ್. ಬ್ಯಾಲಡ್ನ ಮೂಲ ಎಲ್ಲಿದೆ ಅಂತ ಹೇಳಿದ್ರೆ ಮೌಖಿಕ ಪರಂಪರೆಯಲ್ಲಿ. ಓರಲ್ ಟ್ರೆಡಿಷನ್ ಅಂದರೆ ಮೌಖಿಕ ಪರಂಪರೆ ಅಂತ. ಬಾಯಿಂದ ಬಾಯಿಗೆ ಇವುಗಳು ಮೊದಲು ಆರಂಭದಲ್ಲಿ ಪ್ರಚಲಿತದಲ್ಲಿದ್ದು, ಅಂದರೆ ಜನಪದೀಯವಾಗಿದ್ದವು. ನಂತರ ಕವಿಗಳು ಸಹಿತ ಇವುಗಳನ್ನ ಬರೆಯೋದು ಶುರು ಮಾಡಿದರು. ಹೀಗೆ ಮೌಖಿಕ ಪರಂಪರೆಯ ಬ್ಯಾಲಡ್ಗಳನ್ನು ನಾವು ಟ್ರೆಡಿಷ್ನಲ್ ಬ್ಯಾಲಡ್ ಅಂತ ಹೇಳ್ತೀವಿ. ಕವಿಗಳು ಬರೆದ ಕವನಗಳನ್ನು ನಾವು ಲಿಟರರಿ ಬ್ಯಾಲಡ್ಸ್ ಅಂತ ಹೇಳ್ತೀವಿ. ಇಂಗ್ಲೀಷ್ನಲ್ಲಿ ಎರಡೂ ಇವೆ. ಕನ್ನಡದಲ್ಲಿ ಉದಾಹರಣೆ ತೆಗೆದುಕೊಂಡ್ರೆ ಈಗಾಗಲೇ ಹೇಳಿದಂತೆ ಕೆಲವು ಜನಪದೀಯ ಕಥೆಗಳನ್ನು ನಾವು ಹೊಂದಿದ್ದೇವೆ. ಅದೇ ರೀತಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರದು ಮದಲಿಂಗನ ಕಣಿವೆಯಂತಹ ಕಥೆಯಾಗಲಿ, ಅಥವಾ ಸೂರಮ್ಮೆ ಕೂಂಡೆಯವರ ರೊಟ್ಟಿ ಮತ್ತು ಹುಡುಗಿಯಂತಹ ಕವನಗಳು, ಇವು ಕಥನ ಕವನಗಳಿಗೆ ಉದಾಹರಣೆಗಳಾಗಿ ನಿಲ್ತವೆ. ಕಥನ ಕವನಗಳ ಟ್ರೆಡಿಷನ್, ಓರಲ್ ಟ್ರೆಡಿಷನ್ ಹೊಂದಿರ್ತವೆ ಮತ್ತು ಸಿಂಪಲ್ ಆಗಿರ್ತವೆ, ಸರಳವಾಗಿರ್ತಕ್ಕಂಥವು. ರಿಪಿಟೇಟಿವ್ ಸ್ಟ್ರಕ್ಚರನ್ನು, ಪುನರಾವರ್ತನೆಯಾಗುವಂತಹ ರಚನೆಗಳನ್ನು ಹೊಂದಿರ್ತವೆ. ಕೆಲವು ಲೈನ್ಗಳು, ಕೆಲವು ಪದಗಳು ಪುನರಾವರ್ತನೆ ಆಗ್ತಾ ಹೋಗ್ತದೆ ಈ ಕವನಗಳಲ್ಲಿ. ಸೊ ಹಾಗಾಗಿ ಇದರ ಪ್ರಮುಖ ಲಕ್ಷಣಗಳನ್ನು ನೋಡೋದಾದರೆ ನರೇಟಿವ್ ಸ್ಟ್ರಕ್ಚರ್, ಇದು ಕಥೆಯನ್ನು ಹೇಳ್ತಕ್ಕಂಥದ್ದು. ಆಮೇಲೆ ಡ್ರಾಮೆಟಿಕ್ ಇವೆಂಟ್ಸನ್ನು ಹೊಂದಿರ್ತದೆ. ಪ್ರೀತಿ, ದ್ರೋಹ ಅಥವಾ ಸೂಪರ್ ನ್ಯಾಚುರಲ್, ಅತಿಮಾನುಷವಾದ ಘಟನೆಗಳು, ಇವುಗಳನ್ನು ಕುರಿತಾದ ಕಥೆಗಳನ್ನು ಇದು ಹೇಳ್ತದೆ. ಬ್ಯಾಲೆಡ್ನ ಇನ್ನೊಂದು ಪ್ರಮುಖ ಲಕ್ಷಣ ಸಿಂಪಲ್ ಲ್ಯಾಂಗ್ವೇಜ್, ಬಹಳ ಸರಳವಾಗಿರ್ತಕ್ಕಂಥ, ಸ್ಟ್ರೈಟ್ ಫಾರ್ವರ್ಡ್ ಆದ, ನೇರವಾದ ಭಾಷೆ, ಆಕ್ಸೆಸಿಬಲ್, ಎಲ್ರಿಗೂ ಲಭ್ಯವಾಗುವಂತಹ, ಎಲ್ರಿಗೂ ಅರ್ಥವಾಗುವಂತಹ ಸರಳ ಭಾಷೆಯನ್ನು ಹೊಂದಿರ್ತದೆ. ಯಾಕಂದರೆ ಬ್ಯಾಲೆಡ್ ಇರೋದೇ ಟ್ರೆಡಿಷ್ನಲಿ ಮೆಂಟ್ ಫಾರ್ ಕಾಮನ್ ಪೀಪಲ್. ಇದು ಸಾಮಾನ್ಯ ಜನಗಳಿಗಾಗಿ ಇರುವಂಥದ್ದು. ಶ್ರೇಷ್ಠ ಕವಿಗಳಿಗೆ, ವಿದ್ವಾಂಸರಿಗಾಗಿ ಬರೆಯಲ್ಪಟ್ಟವುಗಳಲ್ಲ ಇವು ಮುಖ್ಯವಾಗಿ ಸಾಮಾನ್ಯರಿಗೆ ತಲುಪಲಿ ಅನ್ನೋ ಕಾರಣಕ್ಕೆ, ಮತ್ತು ಅವರು ಹಾಡಲಿ, ಅವರು ರಿಸೈಟ್ ಮಾಡಲಿ ಅನ್ನೋ ಕಾರಣಕ್ಕೆ ಸರಳ ಭಾಷೆಯಲ್ಲಿ ಇವುಗಳನ್ನು ಬರಿತಾ ಇದ್ದರು, ಅಥವಾ ಸರಳ ಭಾಷೆಯಲ್ಲಿ ಇವುಗಳು ಲಭ್ಯ ಇರ್ತವೆ. ಇವುಗಳ ಮತ್ತೊಂದು ಲಕ್ಷಣ ಅಂತ ಹೇಳಿದ್ರೆ ಕ್ವಾಟ್ರೇನ್ಸ್ ಆ್ಯಂಡ್ ರೈಮ್ ಸ್ಕೀಮ್. ಕ್ವಾಟ್ರೇನ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಕಂದ ಪದ್ಯ ಅಂತ ಹೇಳ್ತೀವಲ್ಲ, ಅದು 4 ಲೈನ್ನ ಪದ್ಯವನ್ನು ಹೊಂದಿರುತ್ತದೆ, 4 ಲೈನ್ನ ಸ್ಟ್ಯಾಂಜಗಳನ್ನು ಹೊಂದಿರುತ್ತೆ. ಮತ್ತು ರೈಮ್ ಸ್ಕೀಮ್ ABCB ಅಂದರೆ ಮೊದಲನೇ ಲೈನು, 3ನೇ ಲೈನ್ ಮ್ಯಾಚ್ ಆಗೋದಿಲ್ಲ, 2 ಮತ್ತು 4 ಲೈನಲ್ಲಿ ರೈಮ್ ಸ್ಕೀಮ್ ಇರ್ತದೆ. ಅದನ್ನು ನಾವು ABCB ರೈಮ್ ಸ್ಕೀಮ್ ಅಂತ ಹೇಳ್ತೀವಿ. ಆ ರೀತಿಯ ಒಂದು ರೈಮ್ ಸ್ಕೀಮ್ ಅಂದರೆ ಪ್ರಾಸ ಪದ್ಧತಿಯನ್ನು ಹೊಂದಿರ್ತದೆ. ಆಮೇಲೆ ಫ್ರೀಕ್ವೆಂಟ್ಲಿ ಎಂಪ್ಲಾಯ್ ರಿಪೀಟೆಡ್ ರಿಫ್ರೈನ್, ಒಂದು ರಿಫ್ರೈನನ್ನು ಅಂದರೆ ಪುನರಾವರ್ತನೆಯನ್ನು ಇದು ಬಳಸ್ತಾ ಹೋಗ್ತದೆ. ಮತ್ತು ಈ ಬ್ಯಾಲಡ್ಗಳು ಡೈಲಾಗ್ ಬಿಟ್ವೀನ್ ಕ್ಯಾರೆಕ್ಟರ್ಸ್, ಪಾತ್ರಗಳ ನಡುವೆ ಸಂಭಾಷಣೆಯನ್ನು ಹೊಂದಿರ್ತದೆ. ಮತ್ತು ಆ್ಯಕ್ಷನನ್ನು, ಇಲ್ಲಿ ಭಾವನೆಗಳಿಗಿಂತ ಮುಖ್ಯವಾಗಿ ಇಂಟ್ರಾಸ್ಪೆಕ್ಟಿವ್ ಥಾಟ್ಸ್ ಅಥವಾ ಫೀಲಿಂಗ್ಸ್ಗಳಿಗಿಂತ ಹೆಚ್ಚಿಗೆ ಒತ್ತು ಯಾವುದಕ್ಕೆ ಇರ್ತದೆ ಅಂದರೆ ಕ್ರಿಯೆಗಳಿಗೆ ಇರ್ತದೆ. ಉಳಿದ ಕವನಗಳಲ್ಲಿ ಏನಾಗ್ತದೆ, ಕವನಗಳಲ್ಲಿ ನಾವು ಭಾವನೆಗಳನ್ನು ಅಭಿವ್ಯಕ್ತಪಡಿಸೋದನ್ನು ನೋಡ್ತೀವಿ. ಆದರೆ ಇಲ್ಲಿ ಒತ್ತು ಜಾಸ್ತಿ ಯಾವುದಕ್ಕಿರುತ್ತೆ ಅಂದರೆ ಘಟನೆಗಳಿಗೆ, ಯುದ್ಧ,
ಪ್ರೀತಿ, ಪ್ರೇಮ, ಪ್ರಯಾಣ ಇಂಥ ವಿಷಯಗಳನ್ನು ವಸ್ತುವನ್ನಾಗಿಟ್ಕೊಂಡು ಇದು ಕಥೆಗಳನ್ನು ಹೇಳ್ತಾ ಹೋಗ್ತದೆ. ಮತ್ತೊಂದು ಲಕ್ಷಣ ರಿಪಿಟೇಷನ್, ಪುನರಾವರ್ತನೆ ಆಗ್ತಕ್ಕಂಥದ್ದು ಇದರ ಲಕ್ಷಣ. ಅಂದರೆ ಲೈನ್ಗಳು, ರಿಫ್ರೈನ್, ಒಂದು ಪಲ್ಲವಿ, ಒಂದು ಚರಣ ಪುನಃ ಪುನಃ ಬರೋದನ್ನು ನಾವು ಕಾಣ್ತೇವೆ. ಉದಾಹರಣೆಗಳನ್ನು ನೋಡೋದಾದರೆ ರೈಮ್ ಆಫ್ ದಿ ಏನ್ಷಿಯಂಟ್ ಮರೀನರ್ ಒಂದು ಎಸ್.ಟಿ. ಕೋಲ್ರಿಡ್ಜ್ ಬರೆದ ಒಂದು ಪ್ರಸಿದ್ಧ ಕವನ. ರೈಮ್ ಆಫ್ ದಿ ಏನ್ಷಿಯಂಟ್ ಮರೀನರ್, ಪ್ರಾಚೀನ ನಾವಿಕನೊಬ್ಬನ ಹಾಡು ಅಂತ ನಾವು ಇದನ್ನು ಕನ್ನಡಕ್ಕೆ ಅನುವಾದಿಸ್ಬೋದು. ಒಬ್ಬ ನಾವಿಕ ಇದ್ದ, ಆತ ಸಮುದ್ರದಲ್ಲಿ ಯಾನ ಮಾಡ್ತಾ ಇರುವಾಗ ಅವನಿಗೆ ಆಗಸ್ಟಲ್ಲಿ ಸ್ವಚ್ಛಂದವಾಗಿ ಹಾರಾಡ್ತಾ ಇರ್ತಕ್ಕ ಒಂದು ದೊಡ್ಡ ಅಲ್ಬಾಸ್ಟರ್ ಅನ್ನುವಂಥ ಒಂದು ಹದ್ದಿಗೆ ಜಾತಿಗೆ ಸೇರಿದ ಒಂದು ಪಕ್ಷಿ ಕಾಣುತ್ತೆ. ಇವನು ಸುಮ್ಮನೆ ವಿನಾಕಾರಣವಾಗಿ ತನ್ನ ಕತ್ತಿಯನ್ನು ಬೀಸಿ ಆ ಹಕ್ಕಿಯ ರೆಕ್ಕೆಗಳನ್ನು ಕತ್ತರಿಸ್ತಾನೆ. ಅಲ್ಲಿಂದ ಮುಂದೆ ಹೋಗ್ತಾನೆ. ಬಟ್ ಬರ್ತಾ ಬರ್ತಾ ಆ ಹಕ್ಕಿಯ ಆ ನೋವಿನ ಶಾಪ ಎನ್ನುವಂತೆ ಇವ ಹಲವಾರು ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ. ನೀರಿಲ್ಲದೆ ಬಳಲಬೇಕಾಗುತ್ತೆ. ವಾಟರ್ ವಾಟರ್ ಎವ್ರಿವೇರ್, ನಾಟ್ ಅ ಡ್ರಾಪ್ ಟು ಡ್ರಿಂಕ್ ಅನ್ನುವಂಥ ಲೈನ್ ಕೇಳಿರ್ಬೋದು ನೀವು. ಹಾಗೆ ಒಬ್ಬ ಏನ್ಷಿಯಂಟ್ ಮರೀನರ್ ಮತ್ತು ಅವನ ಶಾಪದ ಕತೆ, ಸೂಪರ್ ನ್ಯಾಚುರಲ್ ಈವೆಂಟ್ಸನ್ನು ಹೇಳುವಂಥ ಒಂದು ಕವನ ಯಾರ್ದು, ಎಸ್.ಟಿ. ಕೋಲ್ರಿಡ್ಜ್ ಎಂದು. ಇನ್ನು ಟ್ರೆಡಿಷ್ನಲ್ ಬ್ಯಾಲೆಡ್ಗೆ, ಮೌಖಿಕ ಪರಂಪರೆಯ ಬ್ಯಾಲೆಡ್ಗೆ ಉದಾಹರಣೆಯಾಗಿ ನಾವು ಬಾರ್ಬರಾ ಅಲೆನ್ ಅನ್ನುವ ಒಂದು ಕವನವನ್ನು ಹೊಂದಿದ್ದೇವೆ. ಬಾರ್ಬರಾ ಅಲೆನ್ ಎನ್ನುವಳು ಒಬ್ಬ ಮಹಿಳೆ. ಅವಳನ್ನು ಸರ್ ಜಾನ್ ಗ್ರೀಮ್ ಎನ್ನುವಳು ಪ್ರೀತಿಸ್ತಾನೆ. ಆದರೆ ಅವನ ಪ್ರೀತಿಯನ್ನು ಈ ಬಾರ್ಬರಾ ಅಲೆನ್ ನಿರಾಕರಿಸ್ತಾಳೆ. ಆ ದುಃಖದಲ್ಲಿ ಅವನು ಸಾಯ್ತಾನೆ. ಅವನು ಸತ್ನಲ್ಲ ಅನ್ನುವ ಪ್ರಾಯಶ್ಚಿತ್ತದಿಂದಾಗಿ ಇವಳು ಸಹಿತ ದುಃಖದಲ್ಲಿ ಸಾಯ್ತಾಳೆ. ಹೀಗೆ ಒಂದು ದುರಂತ ಪ್ರೇಮ ಕಥೆಯನ್ನು ಹೇಳುವಂಥದ್ದು ಒಂದು ಕವನ ಬಾರ್ಬರಾ ಅಲೆನ್. ಇನ್ನೊಂದು ಟ್ರೆಡಿಷ್ನಲ್ ಬ್ಯಾಲೆಡ್ಗೆ ಇಂಗ್ಲೀಷ್ನಲ್ಲಿ ಪ್ರಸಿದ್ಧವಾಗಿರೋದು ಯಾವುದಂದರೆ ರಾಬಿನ್ ಹುಡ್ ಸ್ಟೋರೀಸ್. ರಾಬಿನ್ ಹುಡ್ ಅಂತ ಅವನೊಬ್ಬ ಇದ್ದ. ಆತ ಬಡವರಿಗೆ ಸಹಾಯ ಮಾಡ್ತಾ ಇದ್ದ, ಶ್ರೀಮಂತರನ್ನು ದೋಷ್ತಾ ಇದ್ದ ಅಂತ. ಅವನ ಸಾಹಸವನ್ನು ಕುರಿತಾದ ಕವನಗಳು ಇಂಗ್ಲೀಷ್ನಲ್ಲಿವೆ. ಇನ್ನೊಬ್ಬ ರೊಮ್ಯಾಂಟಿಕ್ ಕವಿ ಜಾನ್ ಕೀಟ್ಸ್ ಲೇ ಬೆಲೆ ಡಿಮ್ ಸೇನ್ಸ್ ಮರ್ಸಿ ಅನ್ನುವಂಥ ಒಂದು ಕವನ, ಲ್ಯಾಟಿನ್ ಟೈಟಲನ್ನು ಹೊಂದಿರತಕ್ಕಂಥದ್ದು ಒಂದು ಕವನವನ್ನು ಬರೆದಿದ್ದಾನೆ. ಅದರಲ್ಲಿ ಒಬ್ಬ ನೈಟ್ ಸರದಾರ ಒಬ್ಬ ಮಿಸ್ಟೀರಿಯಸ್ ಆದ ಸೂಪರ್ ನ್ಯಾಚುರಲ್ ಮಹಿಳೆಯೊಂದಿಗೆ ಪ್ರೀತಿಯಲ್ಲಿ ಬೀಳ್ತಾನೆ. ಅದನ್ನು ಹೇಳುವಂಥ ಒಂದು ಈ ಕವನ ಇದು. ಇಲ್ಲೂ ಸಹಿತ ಕ್ವಾಟ್ರೇನ್ಸ್ಗಳಿವೆ, ಅಂದರೆ ಕಂದ ಪದ್ಯವನ್ನು ಹೊಂದಿರತಕ್ಕಂಥದ್ದು. ಬ್ಯಾಲೆಡ್ ಲೈಕ್ ಸ್ಟ್ರಕ್ಚರನ್ನು ಹೊಂದಿದೆ. ಲಿರಿಕಲ್ ಕ್ವಾಲಿಟಿಯನ್ನು ಸಹಿತ ಇದು ಹೊಂದಿರತಕ್ಕಂಥದ್ದಾಗಿದೆ. ಹೀಗೆ ಬ್ಯಾಲೆಡ್ ಅಂದರೆ 4 ಲೈನ್ನಲ್ಲಿರ್ತಕ್ಕಂಥ ಕಂದ ಪದ್ಯ ರಚನೆಯನ್ನು ಹೊಂದಿರತಕ್ಕಂಥದ್ದು, ಕಥೆಯನ್ನು ಹೇಳುವಂಥ ಕವನ. ಇಲ್ಲಿ ಘಟನೆ ಮುಖ್ಯವಾಗ್ತದೆ, ಡೈಲಾಗ್ಗಳಿರ್ತವೆ, ಆ್ಯಕ್ಷನ್ಗಳಿರ್ತದೆ. ಇಲ್ಲಿ ಎಮೋಷನ್ಸ್, ಫೀಲಿಂಗ್ಸ್ಗಿಂತ ಹೆಚ್ಚಾಗಿ ಈ ಘಟನೆಗಳಿಗೆ ಮಹತ್ವವನ್ನು ನೀಡ್ತಕ್ಕಂಥ ಕಥನ ಕವನ, ಜನಪದ ಕವನಗಳನ್ನು ನಾವು ಬ್ಯಾಲೆಡ್ಗಳಂತ ಹೇಳ್ತೀವಿ. ಜನಪದೀಯವಾಗಿದ್ದರೆ ಅದನ್ನ ಇಂಗ್ಲೀಷ್ನಲ್ಲಿ ಟ್ರೆಡಿಷ್ನಲ್ ಬ್ಯಾಲೆಡ್ ಅಂತ ಹೇಳ್ತೀವಿ. ಕವಿಗಳಿಂದ ಬರೆಯಲ್ಪಟ್ಟಿದ್ರೆ ಅದನ್ನು ನಾವು ಲಿಟ್ರರಿ ಬ್ಯಾಲೆಡ್ ಅಂತ ಹೇಳ್ತೀವಿ. ಸೊ ಇದಿಷ್ಟು ಬ್ಯಾಲೆಡ್ನ ಕುರಿತಾಯಿತು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಲಿಟರರಿ ಫಾರಮನ್ನು ಚರ್ಚೆ ಮಾಡೋಣ. ಕೇಳಿದ್ದಕ್ಕಾಗಿ ಧನ್ಯವಾದ.